it means a lot to the team. If I can say something about the team, this team is a combination of good young upcoming talent as well as some very experienced elite players. So this is what we have. What we can promise on behalf of Mysore Warriors is some exciting effort and exciting games. So this is something that you can expect from us, and we'll give our best so that you guys can enjoy. Thank you very much. ಕರುಣ್, ನಾನು ಇಲ್ಲೆಲ್ಲ ಮಾತಾಡೋದು ಕ್ರಿಕೆಟ್ ಅಲ್ಲೇ ಫೀಲ್ಡ್ ಅಲ್ಲೇ ಮಾತಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರೆ ಸರಿ, ನಿಮ್ಮ ಮಾತಿಗೆ ನಾವು ಸಹಿ ಅಂತ ಇದ್ದೀವಿ. ನಮ್ಮ ತಂಡದ ಎಲ್ಲರೂ ಆಟಗಾರರು ಇದ್ದಾರೆ. ಒಂದೆರಡು ಆಟಗಾರರು ಕಾರಣಾಂತರಗಳಿಂದ ಭಾಗವಹಿಸ್ತಾ ಇಲ್ಲ, ಬಟ್ ಅದು ಬಿಟ್ಟು ಉಳಿದಿರೋ ಎಲ್ಲ ಆಟಗಾರರು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅದ್ರ ಜೊತೆಗೇನೆ ತಂಡದ ಮಾಲಕರಾಗಿರೋ ಶ್ರೀ ಅರ್ಜುನ್ ರಂಗ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಛಾಯಾಚಿತ್ರಕ್ಕೆ ಫೋಕಸ್ ಇರೋದು ಫಸ್ಟ್ ಗ್ರೂಪ್ ಸ್ಟೇಜಲ್ಲಿ. ಸೊ ಎಲ್ಲ ಮ್ಯಾಚು 1 by 1 ಗೆಲ್ಲೋಣ ಅಂತ ಯೋಚನೆ ಇದೆ. ಫೈನಲಲ್ಲಿ ತಿರ್ಗಾ ಚಾನ್ಸ್ ಬಂದರೆ ಲಾಸ್ಟ್ ಇಯರ್ ಥರ ಆಬ್ವಿಯಸ್ಲಿ ಗೆಲ್ಲಬೇಕು ಅಂತ ಯೋಚನೆ ಇದೆ. ಓಕೆ, ಸಮಿತ್ ಎಂಟರ್ ಆಗಿದ್ದಾರೆ ಈ ಸಲ. ಸೊ ಯಾವ ರೀತಿ ಅವ್ರನ್ನ ಬಳಸ್ಕೊಳ್ತೀರಾ, ಹೇಗೆ, ಯಾವ ಪೊಸಿಷನ್ ನಾವು ನೋಡ್ಬೋದು ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿ ನೋಡ್ಕೊತೀವಿ ಅಂದರೆ ಒಳ್ಳೆ ಆಪರ್ಚುನಿಟಿ ನಮಗೆ ಇಂಥ ಸ್ಟೇಜಲ್ಲಿ ಬಂದು ಆಡೋದು. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಸ್ಕಿಲ್ಸ್ ಇಟ್ಟಿದ್ದಾನೆ. ಸೊ ಎಲ್ಲಿ ಚಾನ್ಸ್ ಕೊಟ್ಟರು ಚೆನ್ನಾಗಿ ಮಾಡೋಕ್ಕೆ ಹಂಗಾಗಿ we could play few practice matches, we could play few scenarios. ಸೊ ಅದು ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ ಮಳೆಯಿಂದ ನಮಗೆ ಸೆಷನ್ ಏನು ಇದಾಗಲಿಲ್ಲ. ಸೊ ದ್ಯಾಟ್ ವೇ ನಮಗೆ ಪ್ರಿಪ್ರೇಷನ್ ವಾಸ್ ಪ್ರಿಟಿ ಗುಡ್. ಇಲ್ಲಿಂದ ನಾವು ವಿ ಆರ್ ವೆರಿ ಈಗರ್ಲಿ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್ ಟು ಬಿಗಿನ್. ಹೌದು, 2014 ಇಸ್ವಿಯಿಂದ KC ಅವರು ಆಕ್ಷನಲ್ಲಿ 18 ಪ್ಲೇಯರ್ ಅಂದರೆ 2 ಲೋಕಲ್ ಟ್ಯಾಲೆಂಟ್ನ ಪಿಕ್ ಮಾಡಬೇಕು ಅಂತ ಎಲ್ಲ 6 ಫ್ರಾಂಚೈಸಿ ಟೀಮ್ಗೂ ಹೇಳಿದ್ದಾರೆ. ನಾವು ಎವ್ರಿ ಇಯರ್ ಆಕ್ಷನ್ಗಿಂತ ಮುಂಚೆ ಈ ಟ್ಯಾಲೆಂಟ್ ಹಂಟ್ ಅಂತ ಕಂಡಕ್ಟ್ ಮಾಡ್ತೀವಿ ಮೈಸೂರಲ್ಲಿ. ಆಲ್ಮೋಸ್ಟ್ 350ಕ್ಕಿಂತ ಜಾಸ್ತಿ ಕ್ರಿಕೆಟರ್ಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಮೈಸೂರಲ್ಲಿ. ಅದರಿಂದ 10 ಪ್ಲೇಯರ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಆಕ್ಷನ್ ಆದಮೇಲೆ ಟೀಮ್ ಕಾಂಪೋಸಿಷನ್ ನೋಡಿ ಕಿಶನ್ ಬಿದಾರೆ ಮತ್ತು ಗೌತಮ್ ಸಾಗರ್ ಅಂತ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ನಾವು ನಮ್ಮ ಈ ವರ್ಷದ ಕ್ಯಾಚ್ಮೆಂಟ್ ಪ್ಲೇಯರ್ಸ್ ಆಗಿ ತೊಗೊಂಡಿದ್ದೀವಿ. ಆ್ಯಂಡ್ ದಟ್ ಫಾರ್ಮ್ಸ್ ದ 20 ಪ್ಲೇಯರ್ಸ್ ಇನ್ ದ ಟೀಮ್. ಏನು ಮುಖ್ಯ ಅಂದರೆ ಮೈಸೂರು ವಾರಿಯರ್ಸ್ ಆಲ್ವೇಸ್ ಬಿಲೀವ್ಡ್ ಇನ್ ಎನ್ಕರೇಜಿಂಗ್ ಟ್ಯಾಲೆಂಟ್ ಆ್ಯಂಡ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ಮನ್ಶಿಪ್ ಆ್ಯಂಡ್ ಕ್ರಿಯೇಟಿಂಗ್ ಎ ಕಲ್ಚರ್ ಆಫ್ ಗುಡ್ನೆಸ್ ಟೀಮಲ್ಲಿ. ಆ್ಯಂಡ್ ಅವರ್ ಬಾಯ್ಸ್ ಆ್ಯಂಡ್ ಅವರ್ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದಟ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಇಯರ್ ಆನ್ ಇಯರ್. ಥ್ಯಾಂಕ್ ಯು. Karun, what is the potential if you have watched? Yeah, I think there's always Kannada ಎಲ್ಲ ಎವ್ರಿ ಮೂವ್ ಹಿಂದೆ ಎಲ್ಲ ಪ್ಲ್ಯಾನಿಂಗ್ ಇರುತ್ತೆ, ಎಲ್ಲರದ್ದು ಥಾಟ್ಸ್ ಇರುತ್ತೆ. ಸೊ ನಾವೆಲ್ಲ ನೋಡಿದ್ದೀವಿ ಹೆಂಗೆ ಆಡ್ತಾರೆ, ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಟೀಮ್ಗೆ. ಆ್ಯಂಡ್ ನೋಡಿಬಿಟ್ಟು 2 ಜನನ ತೊಗೊಂಡಿದ್ವಿ, ಕಿಶನ್ ಆ್ಯಂಡ್ ಗೌತಮ್ ಸಾಗರ್. ಇಬ್ಬರು ಸಖತ್ ಆಲ್ರೌಂಡ್ ಪ್ಲೇಯರ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟೀಮ್ ಪ್ಲೇಯರ್ಸ್. ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. If you look at the tournament, all the matches are being played in Bengaluru. So, but BCCI ನಮ್ಮ KCIಗೆ ಕೊಟ್ಟಿರೋ ಕ್ರಿಕೆಟಿಂಗ್ ವಿಂಡೋ August 15 to September 1st. ಇದು ಇಂಡಿಯಾ ಚಿಲ್ಡ್ರನ್ಗೆ ಮಳೆಗಾಲ. ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೇಡಿಯಂ ಇಸ್ ದ ಓನ್ಲಿ ಸ್ಟೇಡಿಯಂ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ಅ ಸಬ್ವೇರ್ ಸಿಸ್ಟಮ್. ಆ್ಯಂಡ್ ಎಷ್ಟೇ ಮಳೆ ಬಂದರೂ ಅರ್ಧ ಗಂಟೆಲಿ ಮ್ಯಾಚ್ ಶುರು ಮಾಡ್ಬೋದು. ನಮ್ಮ ಉದ್ದೇಶ ಏನು ಅಂದರೆ ಹುಡುಗರಿಗೆ ಆಟ ಆಡೋಕ್ಕೆ ಚಾನ್ಸ್ ಸಿಗಬೇಕು ಅಂದರೆ ಒಂದು ಕಡೆ ಆಸೆ ಮೈಸೂರಲ್ಲೂ ಮ್ಯಾಚಸ್ ಆಗಲಿ, ಬಟ್ ಮೋರ್ ಇಂಪಾರ್ಟೆಂಟ್ ಫಾರ್ ಪ್ಲೇಯರ್ಸ್ ಟು ಗೆಟ್ ಕ್ರಿಕೆಟ್. ಅದೆಲ್ಲ ಲಾಸ್ಟ್ ಇಯರ್ ಆದಂಗೆ ಎಲ್ಲ ಟೀಮ್ಸು ಒಳ್ಳೆ ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಎವ್ರಿ ಇಯರ್ ಎಲ್ಲ ಟೀಮ್ಸ್ ವಿಲ್ ಟ್ರೈ ಟು ಇಂಪ್ರೂವ್ ಆ್ಯಂಡ್ ಮೇಕ್ ದ ಟೀಮ್ಸ್ ಬೆಟರ್. ಸೊ ಸಿಮಿಲರ್ಲಿ ವಿ ಹ್ಯಾವ್ ಆಲ್ಸೋ ಡನ್ ದ ಸೇಮ್ ಥಿಂಗ್, ಟ್ರೈಂಗ್ ಟು ಮೇಕ್ ಆರ್ ಟೀಮ್ ಬೆಟರ್ ಫಾರ್ ದಿಸ್ ಇಯರ್. ಸೊ ಮ್ಯಾಚ್ ಬೈ ಮ್ಯಾಚ್ ಒಂದೊಂದು ಮ್ಯಾಚ್ಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಯಾವ ಪೊಸಿಷನ್ ನೋಡಿಬಿಟ್ಟು ಪ್ಲ್ಯಾನಿಂಗ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಆ್ಯಂಡ್ ಹೋಪ್ಫುಲಿ ನಾವು ತಿರ್ಗಾ ಗ್ರೂಪ್ ಸ್ಟೇಜಲ್ಲಿ ಚೆನ್ನಾಗಿ ಮಾಡಿ ಔಟ್ಸಿಗೆ ಹೋಗ್ತೀವಿ. ಐ ಡೋಂಟ್ ಥಿಂಕ್ ಈ ಟೂರ್ನಮೆಂಟ್ ಹೇಗಿದೆ ಅಂದರೆ ಎಲ್ಲರೂ ಬ್ಯಾಲೆನ್ಸ್ಡ್ ಆಗಿದೆ ಸೈಡ್ಸ್. ನೀವು
ಎನಿ ಟೀಮ್ ತೊಗೊಬೋದು. ಆ್ಯಂಡ್ T20 ಇಸ್ ಅ ಫನಿ ಗೇಮ್. ನೀವು ಎಷ್ಟೇ ಒಳ್ಳೆ ಬ್ಯಾಲೆನ್ಸ್ ಇರಲಿ, ಎಷ್ಟೇ ಒಳ್ಳೆ ಇದ್ದಿದ್ರು ಅವತ್ತಿನ ದಿನ ಹೆಂಗೆ ಆಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಸೊ ಇದೇ ಟೀಮ್ ಚೆನ್ನಾಗಿದೆ, ಅದೇ ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆನ್ ದಟ್ ಗಿವನ್ ಡೇ ಯು ಹ್ಯಾವ್ ಟು ಪರ್ಫಾರ್ಮ್ ಆಸ್ ಪ್ರೊಫೆಷನಲ್ ಅಥ್ಲೀಟ್ಸ್. ಐ ಥಿಂಕ್ ಎವ್ರಿ ಒನ್ ನಾವು ವೆನ್ ವಿ ಗೋ ಆನ್ ಟು ದ ಫೀಲ್ಡ್ ನಮ್ಮ ಬೆಸ್ಟ್ ಕೊಡೋಕೆ ನೋಡ್ತೀವಿ. ಆ್ಯಂಡ್ ಎವ್ರಿ ಟೀಮ್ ವಿಲ್ ಕಮ್ ವಿತ್ ದ ಸೇಮ್ ಆ್ಯಕ್ಟ್. ಸೊ ಇಟ್ಸ್ ಅಬೌಟ್ ದ ಬೆಸ್ಟ್. ಲೈಕ್ ಅವತ್ತಿಂದ ಯಾರು ದೇ ಪುಟ್ ಇನ್ ದೇರ್ 100%, probably they will win the game. This question is for the coach. Coach, how